ಅನಂತೋರ್ಥಃ ಪ್ರಕಟಿತಃ ತ್ವಯಾಣೋ ಭಾಷ್ಯ ಸಂಗ್ರಹೇ ಇತ್ಯಾಹು ಶ್ರೀಮದಾನಂದತೀರ್ಥಾರ್ಯೌಪಸದಾಪಿ ಅತೋನೇಕಾರ್ಥಯುಕ್ತಸ್ಯ ನೈತದ್ಭಾಷ್ಯಸ್ಯ ವಿಸ್ತೃತೋ ಶಕ್ತೋಸ್ಮ್ಯಥಾಪಿ ಲೇಶೇನ ವ್ಯಾಖ್ಯಾಂ ಕುರ್ಯಾಂ ಯಥಾಮತಿ ಸೂತ್ರಾರ್ಥಂ ಹೃದಿ ಕೃತ್ವೈವ ಭಾಷ್ಯಾರ್ಥಂ ಸಂಪ್ರಕಾಶಯೇ ಅವಿಕ್ಷೇಪೇಣ ಬೋಧಾರ್ಥಂ ಬುದ್ಧ್ಯಂತಾಂ ತದ್ವಿವೇಕಿನಃ ಇಹ ಖಲು ಅಧಿಕಾರಿಣಾಂ ಅಖಿಲ ಕ್ಲೇಶ ನಿವೃತ್ತಿ ವಿಶಿಷ್ಟ ಪರಮಾನಂದಾವಾಪ್ತಿ ನಿದಾನ ಭಗವಜ್ಞಾನಾಯ ಪ್ರವೃತ್ತಾನಾಂ ಅನಂತ ಅಮ್ನಾಯಾನಾಮಿತಿ ಕರ್ತವ್ಯತಾ ರೂಪಾಣಿ ನಾರಾಯಣಾವತಾರ ಬಾದರಾಯಣ ಕೃತಾನಿ ಬ್ರಹ್ಮಸೂತ್ರಾಣಿ ಅನ್ಯೈಃ ಅನ್ಯಥಾ ವ್ಯಾಖ್ಯಾತಾನಿ ಅಕೃತಪ್ರಾಯಾಣಿ ಮನ್ವಾನೋ ಭಗವಾನಾನಂದತೀರ್ಥ ಮುನಿಃ ಯಥಾವದ್ವ್ಯಾಚಿಖ್ಯಾಸುಃ ಭಾಷ್ಯಾನುಭಾಷ್ಯೇ ವಿಧಾಯ ಸಂಕ್ಷೇಪಭಾಷ್ಯಮಪಿ ವಿಧಿತ್ಸುಃ ಅಧ್ಯಾಯಚತುಷ್ಟಯೋಕ್ತ ಗುಣವಿಶಿಷ್ಟ ಇಷ್ಟದೇವತಾ ಗುರುನತಿ ಪೂರ್ವಂ ಚಿಕೀರ್ಷಿತಂ ಪ್ರತಿಜಾನೀತೆ ನಾರಾಯಣವಿತಿ ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ ವಿಷ್ಣುರೇವ ವಿಜಿಜ್ಞಾಸ್ಯಃ ಸರ್ವಕರ್ತಾ ಗಮೋದಿತಃ ಸಮನ್ವಯಾದೀಕ್ಷತೆಶ್ಚ ಪೂರ್ಣಾನಂದೋಂತರಃಖವತ್. ನಿನ್ನೆ ವಿಜಿಜ್ಞಾಸ್ಯೋ ವಿಷ್ಣು ಅಂತ ಹೇಳಿದೆ. ವಿಷ್ಣುರೇವ ವಿಜಿಜ್ಞಾಸ್ಯ ಅಂತ ಹೇಳಿದ್ದಾರಲ್ಲ, ಅದರ ಉದ್ದೇಶ ಏನು ಅಂತ ನಾವು ಅನುಸಂಧಾನ ಮಾಡಿದ್ವಿ ಮಂತ್ರಾಲಯ ಪ್ರಭುಗಳ ತತ್ವಮಂಜರಿಯ ದೃಷ್ಟಿಯಲ್ಲಿ. ಇವತ್ತು ಅದರ ಮುಂದಿನ ಭಾಗ ಅದನ್ನು ಮಾಡಿದ್ವಿ, ನಿನ್ನೆನೆ ಪಾಠ ಮಾಡಿದ್ವಿ. ಇತರ ದೇವತೆಗಳ ಜಿಜ್ಞಾಸೆಯನ್ನು ಬ್ರಹ್ಮಸೂತ್ರದಲ್ಲಿ ಮಾಡಲಾಗ್ತದೆ. ಮುಂದೆ ವಿಷ್ಣುವಿನ ಜಿಜ್ಞಾಸೆಯನ್ನು ಮಾತ್ರ ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ವಿರೋಧ ಬಂತಲ್ಲ, ಅದಕ್ಕೆ ಪರಿಹಾರವನ್ನ ಮಂತ್ರಾಲಯ ಪ್ರಭುಗಳು ಹೇಳಿದರು. ಪ್ರಾಧಾನ್ಯೇನ ವಿಷ್ಣುವನ್ನೇ ಜಿಜ್ಞಾಸ ಮಾಡಬೇಕು. ನ ಅಂಗಾವಬದ್ಧಾಸ್ತು ನ ಶಾಖಾಸು ಹಿ ಪ್ರತಿವೇದಂ ಅಂತ ಹೇಳಿದ್ದರ ವಿರೋಧ ಈಗ ಬರಲಿಲ್ಲ. ಯಾಕೆ? ದೇವತೆಗಳ ಜಿಜ್ಞಾಸೆ, ಅವರೆಲ್ಲರೂ ದೇವತೆಗಳು ವಿಷ್ಣುವಿನ ಪರಿವಾರ ಅನ್ನೋ ಕಾರಣದಿಂದ ಅವರನ್ನೂ ಜಿಜ್ಞಾಸೆ ಮಾಡಬೇಕು ಅಂತ ಹೇಳಿದ್ದು. ಪ್ರಧಾನದಿಂದ ಅಲ್ಲ, ಪ್ರಾಧಾನ್ಯೇನ ಅಲ್ಲ. ಅದಕ್ಕೆ ಪ್ರಮಾಣಗಳನ್ನು ಕೊಟ್ಟರು. ಹಾಗಾಗಿ ವಿರೋಧದ ಪ್ರಶ್ನೆ ಇಲ್ಲ ಅಂತ 11ನೇ ಪ್ರಘಟ್ಟವನ್ನು ನೋಡಿದ್ವಿ. 12ನೇ ಪ್ರಘಟ್ಟ ಇವತ್ತು ಪಾಠ ಆಗ್ತಾ ಇದೆ. ನನು ತದ್ಬ್ರಹ್ಮೇತಿ ಶ್ರೌತ ಬ್ರಹ್ಮ ಶಬ್ದಸ್ಯ ಬೃಹಜಾತಿ ಜೀವೇತಿ ಬ್ರಹ್ಮಾಣಿ ಜೀವಾ ಸರ್ವೇಪಿ ಇತ್ಯಾದೇಃ ಜೀವೇ ರೂಢತ್ವಾತ್ ರೂಢಿತ್ಯಾಗೇನ ಯೌಗಿಕಾರ್ಥ ವಿಷ್ಣುಗ್ರಹಣೇ ಹೇತ್ವಭಾವಾತ್ ಯತೋ ವಾ ಇತಿ ವಾಕ್ಯೋಕ್ತ ವಿಶ್ವಕರ್ತೃತ್ವಸ್ಯ ಅದೃಷ್ಟದ್ವಾರ ಜೀವೇಪಿ ಸಂಭವಾತ್ ಉಕ್ತಂ ನಯುಕ್ತಂ ಇತ್ಯತಃ ಉಕ್ತಂ ಓಂ ಜನ್ಮಾದ್ಯಸ್ಯ ಯತ ಇತಿ. ಎರಡನೇ ಬ್ರಹ್ಮಸೂತ್ರ ಜನ್ಮಾದ್ಯಸ್ಯ ಯತಃ ಅಂತ. ಮೊದಲನೇ ಸೂತ್ರ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ. ಎರಡನೇ ಸೂತ್ರ ಓಂ ಜನ್ಮಾದ್ಯಸ್ಯ ಯತಃ. ಈ ಎರಡನೇ ಸೂತ್ರ ಯಾಕೆ ಬಂತು? ಮೊದಲನೇ ಅಧಿಕರಣ, ಮೊದಲನೇ ಸೂತ್ರ ಜನ್ಮಾಧಿಕರಣಕ್ಕಿಂತ ಮೊದಲು ಜಿಜ್ಞಾಸಾಧಿಕರಣ, ಜಿಜ್ಞಾಸಾ ಸೂತ್ರ ಒಂದೇ ಸೂತ್ರ, ಒಂದು ಅಧಿಕರಣ ಆಗಿದೆ. ಈಗ ಎರಡನೇ ಅಧಿಕರಣ, ಎರಡನೇ ಸೂತ್ರ, ಇದನ್ನ ಜನ್ಮಾಧಿಕರಣ ಅಂತ ಕರೀತಾರೆ. ಇದು ಯಾಕೆ ಬಂತು? ಇದಕ್ಕೆ ಅವತರಣಿಕೆಯನ್ನು ಮಂತ್ರಾಲಯ ಪ್ರಭುಗಳು ತಿಳಿಸ್ತಾರೆ.
ಭಗವತ್ಪಾದರು ಅಣುಭಾಷ್ಯದಲ್ಲಿ ಸರ್ವಕರ್ತ ಅಂತ ಹೇಳಿಬಿಟ್ಟಿದ್ದಾರೆ. ವಿಷ್ಣುರೇವ ವಿಜಿಜ್ಞಾಸ್ಯ, ಇದರ ವ್ಯಾಖ್ಯಾನ ಮುಗಿತು. ಸರ್ವಕರ್ತ ಇದು ಎರಡನೇದು ಅಧಿಕರಣದ ವ್ಯಾಖ್ಯಾನ. ಇದು ಆ ಸರ್ವಕರ್ತ ಅನ್ನೋದಕ್ಕೆ ವಿವರಣೆ ಮಾಡ್ತಾರೆ. ಈಗ ನನು ತದ್ಬ್ರಹ್ಮೇತಿ ಶ್ರೌತ ಬ್ರಹ್ಮ ಶಬ್ದಸ್ಯ ಬೃಹಜಾತಿ ಜೀವ ಇತಿ ಬ್ರಹ್ಮಾಣಿ ಜೀವ ಸರ್ವೇಪಿ ಇತ್ಯಾದೇ ಜೀವೇ ರೂಢತ್ವಾತ್. ಹಿಂದಿನ ಸೂತ್ರದಲ್ಲಿ ಬ್ರಹ್ಮ ಜಿಜ್ಞಾಸೆ ಮಾಡಬೇಕು ಅಂತ ವಿಧಾನ ಮಾಡಿದ್ದಕ್ಕೆ ಭಗವತ್ಪಾದರು ಬ್ರಹ್ಮ ಶಬ್ದದ ವ್ಯಾಖ್ಯಾನ ವಿಷ್ಣು ಆದ್ದರಿಂದ ವಿಷ್ಣುನನ್ನೇ ಜಿಜ್ಞಾಸ ಮಾಡಬೇಕು ಅಂತ ತಿಳಿಸಿದರು. ಅದರ ಮೇಲೆ ಈಗ ಆಕ್ಷೇಪ ಮಾಡ್ತಾರೆ. ಬ್ರಹ್ಮ ಅನ್ನೋ ಶಬ್ದ ಕೋಶದಲ್ಲಿ ಬೃಹ ಜಾತಿ ಜೀವ ಕಮಲಾಸನಾದಿಗಳಲ್ಲಿಯೂ ಪ್ರಸಿದ್ಧ ಇದೆ. ಬ್ರಹ್ಮ ಅನ್ನೋ ಶಬ್ದವನ್ನ ಬಹಳ ದೊಡ್ಡದು ಅನ್ನೋ ಅರ್ಥದಲ್ಲೂ ಆಡ್ತಾರೆ ಕೆಲವು ಕಡೆ. ಬ್ರಾಹ್ಮಣ ಜಾತಿಯಲ್ಲೂ ಆಡ್ತಾರೆ, ಜೀವನಲ್ಲಿಯೂ ಕೂಡ ಪ್ರಯೋಗ ಮಾಡ್ತಾರೆ. ಹಾಗಾದ್ರೆ ಜೀವನಲ್ಲಿ ಬ್ರಹ್ಮ ಶಬ್ದ ರೂಢಿ ಇದೆ ಅಂತಾಯ್ತು. ಹಾಗೆ ಬ್ರಹ್ಮಾಣಿ ಜೀವ ಸರ್ವೇಪಿ ಅಂತ, ಜೀವ ಸರ್ವೇಪಿ ಬ್ರಹ್ಮಾಣಿ, ಜೀವರೆಲ್ಲರೂ ಬ್ರಹ್ಮ ಅಂತ ಹೇಳಿದಂಥ ಒಂದು ಸ್ಮೃತಿ ವಾಕ್ಯನೂ ಇದೆ. ಹೀಗೆ ಪ್ರಮಾಣ ಇರುವಾಗ ಜೀವರಲ್ಲಿಯೇನೆ ಬ್ರಹ್ಮ ಶಬ್ದ ರೂಢಿ ಇರೋಣದ್ರಿಂದ ರೂಢ್ಯರ್ಥವನ್ನ ತ್ಯಾಗ ಮಾಡಿ ಯೌಗಿಕ ಅರ್ಥವನ್ನು ಇಟ್ಟುಕೊಂಡು ಬ್ರಹ್ಮ ಶಬ್ದಕ್ಕೆ ವಿಷ್ಣುವನ್ನ ಗ್ರಹಣ ಮಾಡಿದ್ದಕ್ಕೆ ಏನ್ ಕಾರಣ? ಇದು ಆಕ್ಷೇಪ. ನೋಡಿ, ಆರ್ಗ್ಯುಮೆಂಟ್ ಎಷ್ಟು ಸ್ಟ್ರಾಂಗ್ ಆಗಿರ್ತದೆ ಇಲ್ಲೆಲ್ಲ. ತದ್ವಿಜಿಜ್ಞಾಸಸ್ವ ತದ್ಬ್ರಹ್ಮ, ಇದು ಜಿಜ್ಞಾಸ ವಿಧಾನ ಮಾಡುವ ಶ್ರುತಿ. ಇಂಥ ಎಷ್ಟೋ ಶ್ರುತಿ ವಾಕ್ಯಗಳಲ್ಲಿ ಬ್ರಹ್ಮ ಶಬ್ದ ಇದೆ. ಆ ಬ್ರಹ್ಮ ಶಬ್ದವನ್ನ ವಿಷ್ಣು ಅಂತ ಅರ್ಥೈಸಬೇಕು ಅನ್ನೋದು ಭಗವತ್ಪಾದರು ಹಿಂದೆ ಹೇಳಿಕೊಟ್ರು. ಅದು ಯೌಗಿಕವಾದ ಅರ್ಥ ತಗೊಂಡು ವಿಷ್ಣು ಶಬ್ದಕ್ಕೆ ಬ್ರಹ್ಮ ಶಬ್ದಕ್ಕೆ ಯೌಗಿಕ ಅರ್ಥ ಒಂದೇ ಇದೆ. ಆದ್ದರಿಂದ ಬ್ರಹ್ಮ ಶಬ್ದದಿಂದ ವಿಷ್ಣುನನ್ನೇ ಇಟ್ಟುಕೊಳ್ಬೇಕು ಅಂತ ಹಿಂದೆ ವ್ಯಾಖ್ಯಾನಿಸಿಕೊಟ್ರು. ರೂಢಿ ಬ್ರಹ್ಮ ಶಬ್ದದ್ದು ಬೃಹಜಾತಿ ಜೀವ ಕಮಲಾಸನಾದಿಗಳಲ್ಲಿದೆ. ಹಾಗಾಗಿ ರೂಢಿಯನ್ನು ಇಟ್ಟುಕೊಂಡು ಬ್ರಹ್ಮ ಶಬ್ದಕ್ಕೆ ಜೀವ ಅನ್ನೋ ಅರ್ಥ ಮಾಡಬಹುದಾಗಿತ್ತು. ಆ ರೂಢ್ಯರ್ಥವನ್ನ ಪರಿತ್ಯಜಿಸಿ ಯೌಗಿಕ ಅರ್ಥವನ್ನು ಇಟ್ಟುಕೊಂಡು ವಿಷ್ಣುನನ್ನ ವ್ಯಾಖ್ಯಾನ ಮಾಡಿದ್ದಕ್ಕೆ ಏನ್ ಕಾರಣ? ಯಾವುದೇ ಕಾರಣ ಸಿಗ್ತಾ ಇಲ್ಲ. ಇದು ಪೂರ್ವ ಪಕ್ಷ ಮಾಡ್ತಾ ಇರುವವರು ಹೇಳ್ತಾ ಇದ್ದಾರೆ. ಇನ್ನು ಯಥೋವಾ ಇಮಾನಿ ಇತಿ ವಾಕ್ಯೋಕ್ತ ವಿಶ್ವಕರ್ತೃತ್ವಸ್ಯ ಅದೃಷ್ಟದ್ವಾರ ಜೀವೇಪಿ ಸಂಭವಾತ್ ಯಥೋ ವಾ ಇಮಾನಿ ಭೂತಾನಿ ಜಾಯಂತೆ ಅಂತ ಕೆಲವು ಶ್ರುತಿ ವಾಕ್ಯಗಳಿದ್ದಾವೆ. ಅಲ್ಲಿ ಹೇಳುವ ಅಭಿಪ್ರಾಯ ವಿಶ್ವಕರ್ತೃತ್ವ. ಆ ವಿಶ್ವಕರ್ತೃತ್ವ ಬ್ರಹ್ಮನಿಗೆ ವಿಷ್ಣುವಿಗೆ ಆಗಬೇಕು ಅಂತಿಲ್ಲ, ಅದು ಜೀವನಿಗೆ ಆಗ್ಬೋದಲ್ಲ. ಜೀವನಿಗೆ ವಿಶ್ವಕರ್ತೃತ್ವ ಹೇಗೆ ಹೇಳ್ತೀರಿ? ಅದೃಷ್ಟದ್ವಾರ ಹೇಳ್ತೀವಿ. ಅದೃಷ್ಟದ್ವಾರ ಜೀವನು ಕೂಡ ವಿಶ್ವಕರ್ತೃ ಅಂತ ಹೇಳಲಿಕ್ಕೆ ಬರ್ತಿದೆ. ಹಾಗಾಗಿ ಹಿಂದೆ ಬ್ರಹ್ಮ ಶಬ್ದಕ್ಕೆ ವಿಷ್ಣು ಅನ್ನೋ ಅರ್ಥ ಮಾಡಿದ್ದು ಯೌಗಿಕವಾಗಿ ಅದು ಸರಿಯಲ್ಲ. ಜೀವನನ್ನ ರೂಢಿ ಇರೋಣದ್ರಿಂದ ಇಟ್ಕೊಳ್ಬಹುದು. ವಿಶ್ವಕರ್ತೃತ್ವವು ಜೀವನಿಗೆ ಹೇಳ್ಬಹುದು, ವಿಷ್ಣುನೇ ಅಂತ ಹೇಳೋದು ಸರಿಯಲ್ಲ. ಇದು ಪೂರ್ವಪಕ್ಷ. ಈ ಪೂರ್ವಪಕ್ಷಕ್ಕೆ ಉತ್ತರ ವೇದವ್ಯಾಸರು ಜಿಜ್ಞಾಸಾ ವಿಧಾಯಕ ಶ್ರುತಿಗಳಲ್ಲಿ ಬರುವ ಬ್ರಹ್ಮ ಶಬ್ದ ಅದು ವಿಷ್ಣುನನ್ನೇ ಇಟ್ಟುಕೊಂಡು ಹೊರಟಿದೆ ಅಂತನ್ಲಿಕ್ಕೆ ಸರಿಯಾದ ಹೇತು ಹೇಳಬೇಕೀಗ.
ಜೀವನನ್ನು ತಗೊಳ್ಳಿಕ್ಕೆ ಬರಬಾರ್ದು, ವಿಷ್ಣುನನ್ನೇ ತಗೊಳ್ಬೇಕು ಅನ್ಲಿಕ್ಕೆ ಹೇತು ಹೇಳಬೇಕು. ಆ ಹೇತುವನ್ನ ಈ ಸೂತ್ರದಲ್ಲಿ ಹೇಳ್ತಾರೆ. ಹೇತು ಅಂದ್ರೆ ಕಾರಣ. ಓಂ ಜನ್ಮಾದ್ಯಸ್ಯ ಯತಃ. ಜನ್ಮ ಅಂದ್ರೆ ಹುಟ್ಟು ಅಂತ ಅರ್ಥ, ಸೃಷ್ಟಿ. ಜನ್ಮಾದಿ ಅಂದ್ರೆ ಸೃಷ್ಟಿ ಮೊದಲುಗೊಂಡು, ಇನ್ನು 7. ಸೃಷ್ಟಿ 1, ಆದಿ ಅಂದ್ರೆ ಮೊದಲುಗೊಂಡು, ಇನ್ನು 7, ಒಟ್ಟು 8. ಇದು ಯತಃ ಯಾರಿಂದ, ಅಸ್ಯ ಈ ಪ್ರತ್ಯಕ್ಷ ಸಿದ್ಧವಾದ ಪ್ರಪಂಚಕ್ಕೆ ಆಗ್ತದೋ ಅವನೇ ಬ್ರಹ್ಮ ಶಬ್ದದಿಂದಲೂ ವಾಚ್ಯನಾಗಿದ್ದಾನೆ ಅಂತ ಅದರ ಅಭಿಪ್ರಾಯ. ತದರ್ಥಮಾಹ. ಈ 2ನೇ ಸೂತ್ರದ ಅರ್ಥವನ್ನೇ ಭಗವತ್ಪಾದರು ವ್ಯಾಖ್ಯಾನ ಮಾಡಿದ್ರು. ಸರ್ವಕರ್ತ ಇತಿ. ನೋಡಿ, ಸರ್ವಕರ್ತ ವಿಷ್ಣುರೇವ ಇತಿ ವರ್ತತೆ. ವಿಷ್ಣುರೇವ ವಿಜಿಜ್ಞಾಸ್ಯ ಅನ್ನೋಲ್ಲಿ ವಿಷ್ಣುರೇವ ಶಬ್ದ ಇತ್ತು. ಅದನ್ನು ಮುಂದೆ ಅನುವೃತ್ತಿ ಮಾಡಿಕೊಂಡ್ರೆ ವಿಷ್ಣುರೇವ ವಿಜಿಜ್ಞಾಸ್ಯ ವಿಷ್ಣುರೇವ ಸರ್ವಕರ್ತ. ಸರಿ ಹೋಯ್ತು ಅನ್ವಯ. ಸರ್ವಕರ್ತ ಅನ್ನೋದ್ರ ವ್ಯಾಖ್ಯಾನ ಮಾಡ್ತಾರೆ. ಸರ್ವ ಇತಿ ತನ್ಮಾತ್ರ, ಸರ್ವ ಇತಿ ತಂತ್ರ ಮಾತ್ರ ವೃತ್ತಿರುವ. ಸರ್ವ ಸರ್ವ ಅನ್ನೋ ಶಬ್ದವನ್ನ ಅನುಸಂಧಾನ ಮಾಡಬೇಕಾದ್ರೆ 2 ಸಲ ಇಟ್ಕೊಳ್ಬೇಕು ಅಂತ ಅಭಿಪ್ರಾಯ. ಸರ್ವ ಶಬ್ದ 2 ಸಲ ಇಟ್ಕೊಳ್ಳೋದ್ರಿಂದ ಏನ್ ಲಾಭ ಆಗ್ತದೆ? ಸರ್ವಸ್ಯ ಕರ್ತ ಈ ಅರ್ಥ ಬರ್ತದೆ. ಸರ್ವಸ್ಯ ಅಂತ ಒಂದು ಮೊದಲು ಇಟ್ಟುಕೊಂಡ ಸರ್ವ ಶಬ್ದದ ಅರ್ಥ ಚಿತ್ ಅಚಿತ್ ಪ್ರಪಂಚ ಇರೋದೇ 2. ಚಿದಚಿದಾತ್ಮಕವಾಗಿದೆ. ಆಗ ಅಸ್ಯ ಶಬ್ದದ ವಿವರಣೆ ಮಾಡಿದ ಹಾಗಾಗ್ತದೆ. ಸೂತ್ರದಲ್ಲಿ ಅಸ್ಯ ಅನ್ನೋ ಶಬ್ದ ಇದೆ, ಅದರ ವಿವರಣೆ ಮಾಡಲಿಕ್ಕೆ ಸರ್ವಸ್ಯ ಚಿದಚಿದಾತ್ಮಕವಾದ ಪ್ರಪಂಚಕ್ಕೆ ಅಂತ ಅರ್ಥ. ಚಿದಚಿದಾತ್ಮಕವಾದ ಪ್ರಪಂಚಕ್ಕೆ ಸರ್ವಸ್ಯ ಕರ್ತ. ಸರ್ವಸ್ಯ ಅಂತ 2ನೇ ಬಾರಿ ಸರ್ವ ಶಬ್ದ ಇಟ್ಟುಕೊಂಡದ್ರಿಂದ ಜನ್ಮಾದ್ಯಸ್ಯ ಶಬ್ದದ ವಿವರಣೆ ಮಾಡಿದಾಗ ಆಗ್ತದೆ. ಜನ್ಮಾದ್ಯಸ್ಯ ಅಂತಂದ್ರೆ ಜನ್ಮ ಮೊದಲುಗೊಂಡು 8, ಅದನ್ನೇ ವಿವರಣೆ ಮಾಡ್ತಾರೆ. ಸರ್ವಸ್ಯ ಚಿದಚಿದಾಖ್ಯ ವಿಶ್ವಸ್ಯ ಸರ್ವಸ್ಯ ಜನ್ಮಾದ್ಯಷ್ಟಕಸ್ಯ ಅಂತ. ಜನ್ಮಾದಿ 8ಕ್ಕೂ ಕರ್ತ, ಕರ್ತೃವಾಗಿದ್ದಾನೆ ಯಾರೋ ಅವನನ್ನೇ ಹಿಂದೆ ಬ್ರಹ್ಮ ಶಬ್ದದಿಂದ ಇಟ್ಟುಕೊಳ್ಬೇಕು ಅಂತಾಯ್ತು. 8 ಯಾವುದು? ಸೃಷ್ಟಿ, ಸ್ಥಿತಿ, ಸಂಹಾರ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ. ಈ 8ನ್ನ ಜನ್ಮಾದ್ಯಸ್ಯ ಯತಃ ಅನ್ನೋಲಿ ಜನ್ಮಾದಿ ಪದದಿಂದ ಇಟ್ಟುಕೊಂಡದ್ದು. ನೋಡಿ, ಈ ಸೂತ್ರ ವ್ಯಾಖ್ಯಾನ ಮಾಡಿದ್ದು ಸರ್ವಕರ್ತ ಅನ್ನೋ ಪದದಿಂದ ಹೇಗೆ ಅಂತ ನಾವು ನೋಡಿದ್ವಿ. ಈಗ ಯಥಾಯೋಗಂ ಕರ್ತ ವಿಷ್ಣುರೇವ ನ ರೂಢೋ ಜೀವ ಇತ್ಯರ್ಥ. ಪೂರ್ವ ಪಕ್ಷಕ್ಕೆ ಉತ್ತರ ಕೊಡ್ತಾರೆ. ಜೀವನನ್ನು ಯಾಕೆ ಇಟ್ಕೊಳ್ಬಾರ್ದು? ಯಥಾಯೋಗಂ ಕರ್ತ, ಪ್ರಪಂಚಕ್ಕೆ, ಚಿದಚಿದಾತ್ಮಕ ಪ್ರಪಂಚಕ್ಕೆ ಜನ್ಮಾದಿ 8ನ್ನ ಯಥಾಯೋಗಂ ಕರ್ತ, ಅವುಗಳಿಗೆ ಹೇಗೆ ಸಾಧ್ಯವೋ ಹಾಗಾಗಿ ಅದನ್ನು ಉಂಟು ಮಾಡ್ತಾನೆ ಅಂತ ಇರೋಣದ್ರಿಂದ ಜೀವನಿಗೆ ಇಂತಹ ಸರ್ವಕರ್ತೃತ್ವ ಇಲ್ಲ. ಆದ್ದರಿಂದ ರೂಢನಾದ ಜೀವನನ್ನ ಬ್ರಹ್ಮ ಶಬ್ದದಿಂದ ವಾಚ್ಯ ಅಂತ ಇಟ್ಟುಕೊಳ್ಬಾರ್ದು. ಯಥೋ ವಾ ಇಮಾನೀತಿ ಪೂರ್ವವಾಕ್ಯೋಕ್ತ ಅಸಂಕುಚಿತ ಸರ್ವಶಬ್ದ ಸರ್ವಸಂಬಂಧಿ ಜನ್ಮಸ್ಥಿತ್ಯಾದಿ ಮುಖ್ಯ ಕರ್ತೃತ್ವ ರೂಪಾತ್ ಬಾಧಕಾತ್. ಯಥೋ ವಾ ಇಮಾನಿ ಭೂತಾನಿ ಅಂತನ್ನುವಲ್ಲಿ ಹಿಂದೆ ವಿವರಿಸಿದಂತೆ ಅಸಂಕುಚಿತವಾದ ಸರ್ವಶಬ್ದ
ಇಲ್ಲಿ ಸರ್ವಕರ್ತ ಅನ್ನೋಲ್ಲಿ ಅಸಂಕುಚಿತವಾದ ಅರ್ಥ ಇಟ್ಟುಕೊಳ್ಬೇಕು ಅಂತ ಹೇಳಿದ್ರಿಂದ ಅಂತಹ ಅಸಂಕುಚಿತ ಅರ್ಥಕವಾದ ಸರ್ವಶಬ್ದ ಸಂಬಂಧಿ ಸರ್ವ ಸಂಬಂಧಿಯಾದ ಜನ್ಮಾದಿ ಅಷ್ಟಕರ್ತೃತ್ವ ಜೀವ ಮಾಡ್ತಾನೆ ಅಂತ ಹೇಳಲಿಕ್ಕಿಲ್ಲ. ಅದೃಷ್ಟದ್ವಾರ ಮಾಡ್ತಾನೆ ಅಂತ ಅವ್ರು ಅಂದಿತ್ರಲ್ವ, ಅದಕ್ಕೆ ಉತ್ತರ ಅದೇ ಬಾಧಕ. ಜೀವನನ್ನು ಇಟ್ಟುಕೊಳ್ಳಿಕ್ಕೆ ಇದೇ ಬಾಧಕ. ತದ್ಬ್ರಹ್ಮ ಇತಿ ಶ್ರುತೌ ಬ್ರಹ್ಮಶಬ್ದೇನ ರೂಢಿತ್ಯಾಗೇನ ಯೌಗಿಕಾರ್ಥ ವಿಷ್ಣುಗ್ರಹಣ ಉಪಪತ್ತೇ ಯುಕ್ತಂ ಉಕ್ತಂ ಯುಕ್ತಂ ಇತಿ ಭಾವಃ. ಇನ್ನು ತದ್ಬ್ರಹ್ಮ ಅನ್ನೋ ವೇದದಲ್ಲಿ ಬ್ರಹ್ಮಶಬ್ದದಿಂದ ರೂಢಿಯನ್ನ ತ್ಯಾಗ ಮಾಡಿದ ಹಾಗಾಯ್ತು. ರೂಢ್ಯರ್ಥ ಇಟ್ಟುಕೊಳ್ಳಿಲ್ಲ. ಯೌಗಿಕಾರ್ಥ ವಿಷ್ಣುಗ್ರಹಣವನ್ನು ಮಾಡಿದಾಗ ಅದು ಉಪಪನ್ನವಾಗ್ತದೆ. ಅಸಂಕುಚಿತ ಸರ್ವ ಸಂಬಂಧಿ ಜನ್ಮಾದಿ ಮುಖ್ಯ ಕರ್ತೃತ್ವ ಉಪಪನ್ನವಾಗ್ತದೆ. ಬೇರೆ ಹೇಳಿದ್ರೆ ಜೀವನನ್ನ ಆ ಯೌಗಿಕಾರ್ಥ ತಗೊಳ್ಳಿಕ್ಕೆ, ಯೌಗಿಕಾರ್ಥ ವಿಷ್ಣು ಗ್ರಹಣ ಮಾಡ್ಲಿಕ್ಕಾಗಲ್ಲ. ಇದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡೇ ಭಗವತ್ಪಾದರು ಜನ್ಮಾದ್ಯಸ್ಯತಃ ಅನ್ನೋ 2ನೇ ಸೂತ್ರಕ್ಕೆ ಸರ್ವಕರ್ತ ಅಂತ ವಿವರಣೆಯನ್ನು ಕೊಟ್ಟು ಈ ಪೂರ್ವ ಪಕ್ಷಕ್ಕೆ ಸರಿಯಾದ ಉತ್ತರವನ್ನ ತಿಳಿಸಿದ್ದಾರೆ. ಹೀಗೆ ವ್ಯಾಖ್ಯಾನ ಮಾಡಿಕೊಡ್ಬೇಕು. ಹೀಗೆ ಜನ್ಮಾದ್ಯಸ್ಯತಃ ಅನ್ನೋದು ಸೂತ್ರ, ಸರ್ವಕರ್ತ ಅಂತ ಅದರ ಉತ್ತರ, ಅದರ ವಿವರಣೆ. ಸರ್ವ ಶಬ್ದವನ್ನು 2 ಬಾರಿ ಆವೃತ್ತಿ ಮಾಡಿಕೊಳ್ಬೇಕು. ಮೊದಲನೇ ಸರ್ವ ಶಬ್ದಕ್ಕೆ ಚಿದಚಿದಾತ್ಮಕವಾದ ಪ್ರಪಂಚ ಅಂತರ್ಥ, 2ನೇ ಸರ್ವ ಶಬ್ದ ಜನ್ಮಾದಿ ಅಷ್ಟಕ ಅಂತರ್ಥ. ಚಿದಚಿದಾತ್ಮಕ ಪ್ರಪಂಚಕ್ಕೆ ಜನ್ಮಾದಿ 8 ಉಂಟು ಮಾಡುವವನು ಬ್ರಹ್ಮ ಶಬ್ದದಿಂದ ತಗೊಳ್ಬೇಕು. 8 ಉಂಟು ಮಾಡೋನು ವಿಷ್ಣುನೇ ಅಂತ ಆ ಸೂತ್ರದ ವ್ಯಾಖ್ಯಾನವನ್ನು ಮಾಡಿ ತೋರಿಸಿ, ಪೂರ್ವಪಕ್ಷ ಮಾಡಿದ್ದು ಜೀವನನ್ನ ತಗೊಳ್ಬೇಕು ಅಂತ. ಜೀವನಲ್ಲಿ ರೂಢಿ ಇರಬಹುದು, ಆದರೆ ಜನ್ಮಾದ್ಯಷ್ಟಕ ಮುಖ್ಯ ಕರ್ತೃತ್ವ ಅವನಲ್ಲಿ ಬಾಧಿತ, ಅವನಲ್ಲಿ ಅದು ಕೂಡಲ್ಲ. ಹಾಗಾಗಿ ಅದನ್ನು ತಗೊಳ್ಬಾರ್ದು. ಆದ್ರಿಂದ ಬ್ರಹ್ಮ ಶಬ್ದಕ್ಕೆ ಜೀವ ಅನ್ನುವ ರೂಢಿ ಅರ್ಥವನ್ನ ಬಿಟ್ಟು ವಿಷ್ಣು ಅನ್ನುವಂಥ ಯೌಗಿಕಾರ್ಥವನ್ನೇ ಇಟ್ಟುಕೊಳ್ಬೇಕು. ಅದೇ ಸರಿಯಾದದ್ದು. ಇದನ್ನ ಹೇಳಲಿಕ್ಕೇನೆ ಸರ್ವಕರ್ತ ಅಂತ ಭಗವತ್ಪಾದರು ಆ ಸೂತ್ರದ ವಿವರಣೆಯನ್ನ ಮಾಡಿದ್ದಾರೆ. ಹೀಗೆ ಈ ಪ್ರಘಟ್ಟವನ್ನ 12ನೇ ಪ್ರಘಟ್ಟ 13ನೇ ಪ್ರಘಟ್ಟವನ್ನ ನಾವು ಚೆನ್ನಾಗಿ ಅನುಸಂಧಾನ ಮಾಡಬೇಕು. ವಿಷ್ಣುರೇವ ವಿಜಿಜ್ಞಾಸ್ಯ ವಿಷ್ಣುರೇವ ಸರ್ವಕರ್ತ. 2 ಅಧಿಕರಣ 2 ಸೂತ್ರಕ್ಕೆ ಸಂಬಂಧಪಟ್ಟಂತೆ ಪೂರ್ವಪಕ್ಷ ಸಿದ್ಧಾಂತವನ್ನು ಅನುಸಂಧಾನ ಮಾಡಿಸಿದ್ದಾರೆ. ಮುಂದಿಂದು 14ನೆಯ ಪ್ರಘಟ್ಟ. ಅದು ಸರ್ವಕರ್ತ ಅನ್ನೋದು ಸಮಾಸ ಹೇಗ್ ಮಾಡ್ಲಿಕ್ಕೆ ಸಾಧ್ಯ, ಹೇಗ್ ಮಾಡ್ಬೇಕದು? ಸರ್ವಸ್ಯ ಕರ್ತ ಅಂತ ಷಷ್ಠಿ ತತ್ಪುರುಷ ಮಾಡ್ಕೊಳ್ಬೇಕಾ, ಸರ್ವಂ ಕರ್ತ ಅಂತ ದ್ವಿತೀಯ ತತ್ಪುರುಷ ಮಾಡ್ಕೊಳ್ಬೇಕಾ? ಅದರ ಬಗ್ಗೆ ವಿಶ್ಲೇಷಣೆಯನ್ನ ಮಂತ್ರಾಲಯ ಪ್ರಭುಗಳು ಕೊಡ್ತಾರೆ 14ರಲ್ಲಿ. ಅದನ್ನ ಮತ್ತೆ ಮುಂದೆ ಸೋಮವಾರದಿಂದ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪಾಠ ಇಲ್ಲಿಗೆ ಮುಕ್ತಾಯ ಮಾಡ್ತೇನೆ. ಇಲ್ಲೇನಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಕೊಳ್ಬೋದು.